ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ನಾನು ಈ ಮಟ್ಟಕ್ಕೆ ಬಂದು ಈ ಥರ ವರಮಹಾಲಕ್ಷ್ಮಿ ಪೂಜೆ ಸ್ಪಿರಿಚುವಲ್ ಜರ್ನಿ ಎಲ್ಲ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟ್ ವರಮಹಾಲಕ್ಷ್ಮಿ ಹೇಗಾಗಿತ್ತು ಹಂತ ಹಂತವಾಗಿ 10 ವರ್ಷದ ಜರ್ನಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ತುಂಬ ಇಂಪಾರ್ಟೆಂಟು, ಫುಲ್ ವ್ಲಾಗ್ ಮಿಸ್ ಮಾಡಿದೆ ನೋಡಿ. ಯಾಕೆಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ನನ್ನ ಪರಿಸ್ಥಿತಿ. ಆ್ಯಂಡ್ 10 ವರ್ಷ ತನಕ, ಇದು ಲಾಸ್ಟ್ ಇಯರ್ 2025 ಆಗಿರುವಂಥ ವರಮಹಾಲಕ್ಷ್ಮಿ ಹಬ್ಬದ ಒಂದು ಗ್ಲಿಮ್ಸ್ ಇದು. ಸೊ ಇಲ್ಲಿ ತನಕ ಸ್ವಂತ ಮನೆ ಮಾಡಿಕೊಂಡು ಈ ಒಂದು ಮಟ್ಟಕ್ಕೆ ಬರೋ ತನಕ ಏನೇನು ಆಯಿತು ಅಂತ ಹೇಳ್ತೀನಿ. ಸೊ ಫುಲ್ ವೀಡಿಯೋನ ಮಿಸ್ ಮಾಡಿಬಿಡಿ. ಸೊ ಎಸ್, ನಮ್ಮ ಮದುವೆ ಆಗಿದ್ದು ಮೇ 11, 2015. ಸೊ 2015 ನಾನು ಫಸ್ಟ್ ಟೈಮು ಜೂನಲ್ಲೋ ಆಗಸ್ಟಲ್ಲೋ ಬರುತ್ತೆ ವರಮಹಾಲಕ್ಷ್ಮಿ. ಅವಾಗ ಮಾಡಿರೋಂಥ ಪೂಜೆ ಇದು. ಈ ಥರ ಇತ್ತು ಒಂದು ಬೆಂಗಳೂರಲ್ಲಿ ಒಂದು ಮನೆ. ಸೊ ತುಂಬ ಚಿಕ್ಕ ಮನೆ, 1 ಬೆಡ್ರೂಮ್ ಮನೆ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಸೊ ಮನೆ ಗ್ಲಿಮ್ಸ್ ನೋಡಬೇಕು ಅಂದರೆ ಈ ರೀತಿ ಇತ್ತು ಮನೆ. ಆ್ಯಂಡ್ ನಾರ್ಮಲ್ ಕಿಚನ್ನು, ಬೆಡ್ರೂಮಲ್ಲೇ ಒಂದು ಬಾತ್ರೂಮು ಅಷ್ಟೇ, ಒಂದು ಹಾಲು, ಸ್ಮಾಲ್ ರೂಮ್ ಮಾತ್ರ ಇದೆ ಇಷ್ಟೇ. ಒಂದು ಮೇಲ್ಗಡೆ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಮನೆ. ಸೊ ಆ್ಯಂಡ್ ದೇವ್ರ ಮನೆ ಇಡಲಿಕ್ಕೂ ಸಹಿತ ಜಾಗ ಇರಲಿಲ್ಲ. ಇಲ್ಲೇ ಒಂದು ನೆಲದ ಮೇಲೆ ಇಟ್ಕೊಂಡಿದ್ದೆ ದೇವ್ರ ಮನೆನ. ಅಲ್ಲೇ ದೇವ್ರ ಪೂಜೆನೂ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೆ. ಸೊ ಈ ಥರ ಇತ್ತು ನನ್ನ ಲೈಫ್ ಸ್ಟೈಲು ಫಸ್ಟ್ ಇಯರ್ ಮದುವೆ ಆದಾಗ. ಆ್ಯಂಡ್ ನಾನು ಸಿಂಪಲ್ಲಾಗಿ ಮಾಡಿರುವಂಥ ಪೂಜೆ ವರಮಹಾಲಕ್ಷ್ಮಿ ಹಬ್ಬ ಈ ಥರ. ಸೊ ಏನು ಬೆಳ್ಳಿದು ಮುಖ ಇರಲಿಲ್ಲ, ಬೆಳ್ಳಿ ದೀಪ ಇರಲಿಲ್ಲ, ಏನೂ ಇರಲಿಲ್ಲ. ಈ ಥರ ಸಣ್ಣ ಒಂದು ನೆಲದ ಮೇಲೆ ಪೂಜೆ ರೂಮ್ನ ಇಟ್ಕೊಂಡು ಮಾಡಿದ್ದೆ. ಅದ್ರದ್ದು ಪವಾಡನ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ತನಕ ನಾನು ಬ್ಯಾಂಗ್ಳೂರಲ್ಲೇ ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನನ್ನದೇ ಓನ್ ಅಂತ ಫ್ರೀಡಮ್ ಆಫ್ ಇನ್ಕಮ್ ಸ್ಟಾರ್ಟ್ ಆಗಿತ್ತು ಆವಾಗ. ಅಂದರೆ ನಾನು ಮಾಡಿದ್ದು ಜಸ್ಟು 6-7 ತಿಂಗಳು ಅಷ್ಟೇ ಜಾಬು. ಬಟ್ ಫಸ್ಟ್ ಟೈಮ್ ಲೈಫಲ್ಲಿ ಜಾಬ್ ಮಾಡಿದ್ದು ಅಂದರೆ ಅದೇ. ಸೊ ಇದು ನೆಕ್ಸ್ಟು 2016 ಅದೇ ಬ್ಯಾಂಗ್ಳೂರು ಮನೆಯಲ್ಲೇ ನಾನು ಮಾಡಿರೋಂಥ ಪೂಜೆ. ಸೊ ಆವಾಗ ಅಡ್ಡಿಲ್ಲ, ಸ್ವಲ್ಪ ಒಂಚೂರು ಇಂಪ್ರೂವೇಷನ್ ಕೊಟ್ಟು ಒಂಚೂರು ಜಾಸ್ತಿ ಮಾಡಿದ್ದೀನಿ ಪೂಜೆನ. ಆ್ಯಂಡ್ ಸೆಕೆಂಡ್ ಇಯರ್ ಪೂಜೆ ಮಾಡಿದ ಮೇಲೆ ಆ ದೇವಿ ನಂಗೆ ಕೊಟ್ಟಿರೋಂಥ ವರ ಏನು ಅಂದರೆ, ನನ್ನ ಗಂಡನಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟರು. ಇಷ್ಟು ದಿನ ಅವರು 2 ವರ್ಷ ಆಫೀಸಿಗೆ ಹೋಗ್ತಿದ್ರು. ಸೊ ವರ್ಕ್ ಫ್ರಮ್ ಹೋಮ್ ಕೊಟ್ಟರು. ಸೊ ನೆಕ್ಸ್ಟ್ ಇಯರ್ ನಾವು ವರ್ಕ್ ಫ್ರಮ್ ಹೋಮ್ ಸಿಗ್ತಲ್ಲ ಅಂತ ಖುಷಿಗೆ ಅವ್ರ ಊರು ಹೈದರಾಬಾದ್, ಇದು ಹೈದರಾಬಾದಲ್ಲಿರೋಂಥ ನಮ್ಮ ಅಪಾರ್ಟ್ಮೆಂಟ್ ಆಗಿತ್ತು. ಸೊ ಅವ್ರ ನೇಟಿವ್ ಪ್ಲೇಸಿಗೆ ಹೈದರಾಬಾದಲ್ಲಿ ಹೋಗಿ ಒಂದು ಅಪಾರ್ಟ್ಮೆಂಟ್ನ ರೆಂಟಾಗಿ ತೊಗೊಂಡಿವಿ. ಸೊ ಇದು ಹೈದರಾಬಾದ್ ಒಂದು 2 BHK ಅಪಾರ್ಟ್ಮೆಂಟು. ಸೊ ಇದು ಎಲ್ಲ ಬೆಡ್ರೂಮು, ರೂಮ್ ಚೆನ್ನಾಗಿ ತುಂಬ ಸ್ಪೇಷಿಯಸ್ ಆಗಿತ್ತು. ಬಾಲ್ಕನಿ ಇತ್ತು. ಅಂದರೆ ಫಸ್ಟು ಮನೆಯಿಂದ ಸೆಕೆಂಡ್ ಮನೆ ತನಕ ಬಾಲ್ಕನಿ ಅಪ್ಡೇಟ್ ಆಗಿತ್ತು. ದೊಡ್ಡ ಮನೆ ಆಗಿತ್ತು. 2 ಡೈನಿಂಗ್ ಹಾಲ್ ಬೇರೆ, ನಾರ್ಮಲ್ ಹಾಲ್ ಬೇರೆ, ಕಿಚನು ಓಪನ್ ಕಿಚನ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಸೊ ಓಕೆ, ಇಂಪ್ರೂವೇಷನ್ ಆಯಿತು. ವರ್ಕ್ ಫ್ರಮ್ ಹೋಮು ಸಿಕ್ಕಿರೋದ್ರಿಂದ ನಾವು ಹೈದರಾಬಾದಿಗೆ, ಅವ್ರ ಅಮ್ಮನ ಊರಿಗೆ, ಅಂದರೆ ಅವ್ರು ಹುಟ್ಟು ಬೆಳೆದಿದ್ದ ಊರಿಗೆ ನಾವು ಹೋಗಿದ್ದು ಅಲ್ಲಿ 3 ಇಯರ್ಸ್ ಇರಲಿಕ್ಕೆ ಅಂತ. ಸೊ ಬಾಲ್ಕನಿಯಲ್ಲೂ ಸಹಿತ ಲೇಕ್ ವ್ಯೂ ಇತ್ತು ನಮಗೆ. ಸೊ 3rd ಇಯರ್ ತನಕ ಈ ಲೆವೆಲಿಗೆ ಇಂಪ್ರೂವ್ಮೆಂಟ್ ಆಗಿದ್ವಿ. ಅಂದರೆ ಒಂದು ಬ್ಯಾಂಗ್ಳೂರಿಂದ ಹೈದರಾಬಾದಿಗೆ ಶಿಫ್ಟ್ ಆಗಿದ್ವಿ ಒಂದು ಒಳ್ಳೆ ಮನೆಗೆ. ಅಂದರೆ ರೆಂಟೆಡ್ ಮನೆ ಆದರೂ ತುಂಬ ಚೆನ್ನಾಗಿರೋಂಥ ಅಚ್ಚುಕಟ್ಟಾಗಿರೋ ವರ್ಕ್ ಫ್ರಮ್ ಹೋಮ್, ಮೇನಾಗಿ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಸಿಕ್ಕಿತ್ತು. ಸೊ ಇದು ಮನೆ ಗ್ಲಿಮ್ಸು, ಹೈದರಾಬಾದಲ್ಲಿ ಇದ್ದಿದ್ದ ಅಂತ ಒಂದು ಮನೆಯ ಗ್ಲಿಮ್ಸು. ಸೊ ಅಲ್ಲಿ ನಾನು ಅವತ್ತು ನೆಕ್ಸ್ಟ್ ಇಯರ್ 2017 ಮಾಡಿರೋವಂಥ ಹಬ್ಬ ಈ ಥರ. ಆ ಟೈಮ್ ತನಕ ನಾವು ಒಂದು ಟೇಬಲ್ ಅಪ್ಡೇಟ್ ಆಗಿತ್ತು ನಮ್ಮ ಮನೇಲಿ. ಟೇಬಲ್ ಅನ್ನೋದು ತೊಗೊಂಡಿದ್ವಿ ನಾವು ಅಷ್ಟು ತನಕ. ಸೊ ಟೇಬಲ್ ಮೇಲೆ ವರಮಹಾಲಕ್ಷ್ಮಿ ಹಬ್ಬನ ಪೂಜೆ ಮಾಡ್ತಿರೋದು. ಅವಾಗಿನ್ನೂ ಬೆಳ್ಳಿ ಮುಖನೂ ಇಟ್ಟಿರ್ತಿಲ್ಲ, ಹಾಗೆ ಜಸ್ಟ್ ಕಾಯಲ್ಲೇ ಪೂಜೆ ಮಾಡಿರೋವಂಥ ಒಂದು ನೋಡ್ಬೋದು ನೀವು. ತುಂಬ ಸಿಂಪಲ್ಲಾಗಿ ಅಟ್ಲೀಸ್ಟ್ ಒಂದು ದೇವರು ಇಷ್ಟು ದಿನ ನೆಲದ ಮೇಲೆ ಕೂತ್ಕೊಂಡು ಟೇಬಲ್ ಸಿಗ್ತಲ್ಲ ಅಂತ ಖುಷಿಗೆ ಟೇಬಲ್ ಮೇಲೆ ದೇವ್ರನ್ನ ಕೂರಿಸ್ಬಿಟ್ಟು ಬೆಳ್ಳಿ ಮುಖ ಏನೂ ತೊಗೊಂಡಿರಲಿಲ್ಲ. ಸೊ ಆವಾಗ ಈ ಪೂಜೆನ ಮಾಡಿರೋದು. ನಮಗೆ ಆವಾಗೆಲ್ಲ ಮನೆ ಬೇಕು, ಮಗು ಬೇಕು ಅನ್ನೋದೆಲ್ಲ ಯೋಚನೆ ಇರಲಿಲ್ಲ. ನನಗೆ ಎಕ್ಸ್ಪೆಷಲಿ ತಿರುಗಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ತುಂಬ ಹುಚ್ಚಿತ್ತು ಆವಾಗಿನೂ. ಜಸ್ಟ್ 25, 28, 26 ಏಜಲ್ಲಿ. ಸೊ ಹಾಗಾಗಿ ತಿರುಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂದಾಗ ಆ ದೇವಿ ಕೊಟ್ಟಿರೋ ವರನೇ ಫಸ್ಟ್ ಟೈಮ್ ಲೈಫಲ್ಲಿ ಫ್ಲೈಟ್ ಹತ್ಕೊಂಡು ಹೋಗಿ ತಾಜ್ ಮಹಲ್ ನೋಡೋದಾಗಿರ್ಬೋದು, ಮನಾಲಿಗೆ ಹೋಗಿರೋದಾಗಿರ್ಬೋದು, ಗೋಲ್ಡನ್ ಟೆಂಪಲ್ ಪಂಜಾಬಲ್ಲಿರೋದು ಅದನ್ನೂ ಸಹಿತ ನೋಡೋ ಅಂಥ ಅವಕಾಶ ಸಿಕ್ತು. ನಾನು ಅಂದ್ಕೊಂಡಿರಲಿಲ್ಲ ನಾನು ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡು. ಸೊ ದೇವರೇ ಕರುಣಿಸಿದ್ರು ಅಂತ ಅನ್ನೋಷ್ಟು ಖುಷಿ ಆಯ್ತು ನನಗೆ. ಆ ಫೇತ್ ನಾ ಬಿಲೀವ್ ಮಾಡಿ ನಾ ಏನು ವಿಶ್ ಮಾಡ್ತೀನಿ ಅದು ಆಗ್ತಾಯಿದೆ ಅನ್ನೋದಷ್ಟು ಖುಷಿ ಆಯಿತು ಫಸ್ಟ್ ಟೈಮು. ಸೊ ಅದು ಖುಷಿ ನನಗೆ. ಆ ಹಬ್ಬ ಮಾಡಿದಾಗ ನನಗೆ ನನ್ನ ಆಸೆ ಏನಿದೆ ಅದು ಪೂರೈಸ್ಕೊಂಡೆ ನಾನು ಅಂತ ಹೇಳ್ಕೊಂಡು. ಈವನ್ ನಾವು ಗೋಲ್ಡನ್ ಟೆಂಪಲ್ಗೂ ಸಹಿತ ಹೋಗಿದ್ವಿ, ಪಂಜಾಬಲ್ಲಿರೋದು. ಅಷ್ಟೇ ಅಲ್ಲ, ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಬರೆದ್ರೊಳಗಡೆ ಮೇಯಲ್ಲಿ ನಮ್ಮ ಆ್ಯನಿವರ್ಸರಿ ತನಕ ನಾವು ಕಾರ್ನ ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ದೊಡ್ಡದು ಲೈಫಲ್ಲಿ ಏನೋ ಮಾಡಿದ್ದೀವಿ ಅಂದರೆ ಕಾರು ಸಹಿತ ನಾವು ತೊಗೊಂಡಿದ್ವಿ ಹೈದರಾಬಾದಿಗೆ ಹೋದ್ಮೇಲೆ. ಸೊ ಹೇಳಬೇಕು ಅಂದರೆ ಹಂತವಾಗಿಯೇ ನಾವು ಗ್ರೋ ಆಗ್ತಾ ಬಂದಿದ್ದು. ಒಂದೊಂದು ವರ್ಷ ಒಂದೊಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿಕೊಂಡಾಗೆ ನೆಕ್ಸ್ಟ್ ನಮ್ಮ ಲೈಫಲ್ಲಿ ಒಂದು ಥಿಂಗ್ಸ್ ನಮಗೆ ಬೇಕಾಗಿರೋವಂಥ ಗ್ರೋತು ನಮಗೆ ಸಿಗ್ತಾ ಹೋಯಿತು.
ಸೊ ಇದು ನೆಕ್ಸ್ಟ್ ಇಯರ್ 2008 ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿ ಬಂದಿರೋದ್ರಿಂದ ದೇವ್ರ ಮನೆಯಲ್ಲೇ, ಇದು ಹೈದರಾಬಾದಲ್ಲಿ ಇರುವಂಥ ದೇವ್ರ ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ನಾನು. ಈ ಸಲ ಟೇಬಲ್ ಮೇಲೆ ಮಾಡಿದ್ರೆ ವರಮಹಾಲಕ್ಷ್ಮಿನ ತುಂಬ ಸಿಂಪಲ್ಲಾಗಿ ಹೈದರಾಬಾದ್ ಮನೆಯಲ್ಲೇ ಮಾಡಿರೋದಿದ್ದು. ಆ್ಯಂಡ್ ಈ ವರ್ಷ ಸಿಂಪಲ್ ಆಗಿದ್ರು ಸಹಿತ ಇದಕ್ಕೆ ನಾನು ಬೆಳ್ಳಿ ಮುಖ ಆ್ಯಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಲ್ವರ್ದು ಫೇಸ್. ಸೊ ಇದಿಷ್ಟು ದಿನ ಇರಲಿಲ್ಲ, ಇಷ್ಟು ವರ್ಷವೂ ಇರಲಿಲ್ಲ. ಈ ವರ್ಷ ಇದನ್ನು ತಗೊಂಡು ಮಾಡೋಣ ಅಂತ ಅನಿಸ್ತು. ಅಷ್ಟರ ಮಟ್ಟಿಗೆ ನನಗೆ ಗ್ರೋತ್ ಆಗಿತ್ತು. ಹಾಗಾಗಿ ಸಿಲ್ವರ್ ಫೇಸ್ನ ತೊಗೊಬಂದು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ 2018 ಮಾಡಿರೋದು. ಸೊ ಅದು ನಾನು ವಿಶ್ ಮಾಡಿರೋದು ಅಷ್ಟೇ, ನಾನು ಟ್ರಾವೆಲ್ ಮಾಡಬೇಕು ಅಂತ ಹೇಳ್ಕೊಂಡು. ಅದು ದೇವ್ರ ಬ್ಲೆಸ್ಸಿಂಗು ಏನೋ ಗೊತ್ತಿಲ್ಲ. ಆ ಇಯರು ಸಹಿತ ನಾವು ಟ್ರಾವೆಲ್ ಮಾಡಿದ್ವಿ. ಉದಯ್ಪುರ, ರನ್ ಆಫ್ ಕಚ್ಚು, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಗುಜರಾತು, ಹೀಗೆಲ್ಲ ಕಡೆನೂ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ಖುಷಿ ಕೊಟ್ಟಿರೋವಂಥ ಒಂದು ವರ್ಷ ಅಂತ ಅನ್ಬೋದು. ನನಗೆ ಅವಾಗೆಲ್ಲ ಮನೆ ಅದ್ರ ಬಗ್ಗೆ ಚಿಂತೆನೇ ಇರಲಿಲ್ಲ. ಅಡ್ಡಾಡೋಣ, ಟ್ರಾವೆಲ್ ಮಾಡೋಣ, ಟ್ರಾವೆಲ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕೋಣ, ಯೂಟ್ಯೂಬ್ ವ್ಲಾಗರ್ ಆಗೋಣ ಅನ್ನೋದು ಒಂದು ಕನಸಾಗಿತ್ತು. ಎಕ್ಸ್ಪೆಷಲಿ ಹಿಂಗೆ ಅಡ್ಡಾಡ್ಕೊಂಡಿರೋಣ, ಮನೆ ಬೇಡ, ಬೇರೆ ಬೇರೆ ಊರಿಗೆ ಹೋಗಿ ಒಂದೊಂದು ತಿಂಗ್ಳುಗಟ್ಟಲೆ ಇರೋಣ, ಹಾಗೆಯೇ ಯೂಟ್ಯೂಬ್ ವ್ಲಾಗ್ ಮಾಡೋಣ, ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಆವಾಗಲೇ ಈ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಆಗಿಲ್ಲ. ಬಿಕಾಸ್ ನೆಕ್ಸ್ಟ್ ಇಯರ್ ಅನ್ನೋ ತನಕ ನೆಕ್ಸ್ಟ್ ಇಯರ್ ಪೂಜೆ ಮಾಡೋ ತನಕ ಪ್ರೆಗ್ನೆಂಟ್ ಆಗಿದ್ದೆ. ಸೊ ಇದು ಆ್ಯಕ್ಚುಲಿ ಹೈದರಾಬಾದಲ್ಲಿ ಇರುವಂಥ ಪೂಜಾ ರೂಮ್ ನಾನು ಈ ಥರ ಜೋಡಿಸಿಟ್ಟಿದ್ದೆ. ನೋಡ್ಬೋದು, ಸಾಯಿಬಾಬಾನ ಕೃಪೆ ತುಂಬ ಇದೆ. ಅದ್ರದ್ದೊಂದು ಮಿರಾಕಲ್ ಸ್ಟೋರಿ ಸಪ್ರೇಟಾಗಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಯರ್ 2019 ನಾನು ಪ್ರೆಗ್ನೆಂಟ್ ಆಗಿಬಿಟ್ಟು ಪೂಜೆ ಮಾಡ್ತಿರೋದು. ಈ ಟೈಮಲ್ಲಂತೂ ನಾನು ತುಂಬಾ ಎಮೋಷ್ನಲ್ ಆಗಿದ್ದೆ. ತುಂಬಿ ಆಗಿತ್ತು, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕಂದರೆ ನಾನು ಪ್ರೆಗ್ನೆಂಟ್ ಆಗಿರೋದೇ ನನಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ರು ಗೋಲ್ಡೆಲ್ಲ. ಅದನ್ನೆಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ಫಸ್ಟ್ ಟೈಮ್ ಸಿಲ್ಕ್ ಸ್ಯಾರಿನ ಉಡಿಸ್ಬಿಟ್ಟು ದೇವಿಗೆ ತುಂಬ ಆಸೆ ಪಟ್ಟು ಪೂಜೆ ಮಾಡಿದ್ದೆ. ಆ್ಯಂಡ್ ಪ್ರೆಗ್ನೆಂಟ್ ಶೂಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ಹೊಸ ಜಗತ್ತೇ ನೋಡ್ತಾ ಇದ್ದೆ. ಟ್ರಾವೆಲೆಲ್ಲ ಮರ್ತೇ ಬಿಟ್ಟೆ. ಇನ್ನೇ ಟ್ರಾವೆಲೆಲ್ಲ ಇಲ್ಲ, ನನಗೆ ನನ್ನ ಮಗು ಅಂತ ಒಂದು ಸಿಕ್ಕಿದೆ. ಆ ಮಗುನೇ ನೋಡ್ಕೊಳ್ಳೋಣ ಅನ್ನೋಷ್ಟು ಮಟ್ಟಿಗೆ ದೇವಿ ನಂಗೆ ಒಂದು ಬ್ಲೆಸ್ಸಿಂಗ್ಸ್. ನಾನು ಆ ದೇವಿನ ನೋಡ್ಕೊಂಡು ಒಂದೇ ಕೇಳಿದ್ದು ಆ ಪೂಜೆ ಮಾಡ್ಬೇಕಾರೆ, ದಟ್ ನನಗೆ ನಿನ್ನ ಥರನೇ ಇರೋವಂಥ ಒಂದು ಮಗು ಕೊಡು ಅಂತ ಹೇಳ್ಕೊಂಡು, ನಿಂದೇ ಗುಣ ಇರಬೇಕು ಅಂತ ಹೇಳ್ಕೊಂಡು. ಯಾಕಂದರೆ ಇಷ್ಟು ಪ್ರೀತಿಸ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ನಂಗೆ ನಿನ್ನನ್ನೇ ಸೇವೆ ಮಾಡಬೇಕು ಅಂತಿದ್ದೀನಿ. ನಿನ್ನನ್ನು ಸೇವೆ ಮಾಡಬೇಕು ಅಂದರೆ ಅಂಥ ಒಂದು ಇರೋವಂಥ ಬೇಬಿನೇ ಕೊಡು, ಅದನ್ನೇ ಸೇವೆ ಮಾಡ್ತಾ ಇರ್ತೀನಿ ದಿನವಿಡೀ ಅಂತ ಕೇಳಿಕೊಂಡೆ. ಅನ್ಎಕ್ಸ್ಪೆಕ್ಟೆಡ್ಲಿ ಬೇಬಿ ಗರ್ಲೇ ಆಗಿದ್ದಾಳೆ ನನ್ನ ಮಗಳು ಈಶಾ ಅಂತ ಹೇಳ್ಕೊಂಡು. ಸೊ ಇದೆಲ್ಲದು ಹೈದರಾಬಾದಲ್ಲಿ ಲಾಸ್ಟ್ ಇಯರ್ ಆಫ್ ಹೈದರಾಬಾದ್. ಯಾಕಂದರೆ ನಾನು 7.5 ಮಂತ್ಸ್ ಇದ್ದೆ. ಸೊ ಆವಾಗ ಪೂಜೆ ಮಾಡಿದ್ದು 6 ಮಂತ್ಸಲ್ಲಿ. ನಾನು ಪ್ರೆಗ್ನೆಂಟ್ ಇರ್ತಾನೂ ಪೂಜೆ ಮಾಡಿದ್ದೀನಿ. ನಾನು ಬಿಡೋಕ್ಕೆ ಆಗಿಲ್ಲ, ನಾನು ಅಳ್ಕೊತಾನೆ ಪೂಜೆ ಮಾಡಿದ್ದೀನಿ. ಖುಷಿಯಿಂದ ಅಳ್ತಾ ಇದ್ದೆ. ನಾನು ಅಂದ್ಕೊಳ್ಳಾರದೆ ಪ್ರೆಗ್ನೆಂಟ್ ಆದೆ ಅಂತ. 5 ವರ್ಷ ಆದರೂ ಮಗು ಆಗಿರಲಿಲ್ಲ. ಸೊ ಮಗು ಆಗಿದ್ದು ಬೇರೆ ಮಿರಾಕಲ್ ಸ್ಟೋರಿ ಇದೆ, ಅದನ್ನು ಮತ್ತೆ ಸಪ್ರೇಟಾಗಿ ಹೇಳ್ತೀನಿ. ಸೊ ಇದು ಲಾಸ್ಟ್ ವರಮಹಾಲಕ್ಷ್ಮಿ ಪೂಜೆ ಇನ್ ಹೈದರಾಬಾದ್. ಇದು ಆದಮೇಲೆ ನಾವು ಸಾಗರಕ್ಕೆ ಶಿಫ್ಟ್ ಆದ್ವಿ. ಅಂದರೆ 7.5 ಮಂತ್ಸ್ ಅಷ್ಟೊತ್ತಿಗೆ ಲಾಸ್ಟ್ ಒಂದು ಶ್ರೀಮಂತ ಕಾರ್ಯ ಅಂತ ಇರುತ್ತಲ್ಲ, ಸೊ ಅದನ್ನು ಹೈದರಾಬಾದಲ್ಲೇ ಮುಗಿಸ್ಕೊಂಡು. ಸೊ ಇದು ನಮ್ಮ ಶ್ರೀಮಂತ ಕಾರ್ಯ ಹೈದರಾಬಾದಲ್ಲಿ ಆಗಿರೋದು. ಸೊ ನಮ್ಮ ಮನೆಯವರಿಗೆ ಅವ್ರಿಗೆ 3 ಜನ ಗಂಡು ಮಕ್ಕಳು, ಇವರು ಅವರಮ್ಮ. ಸೊ ಅವರಿಗೆ 3 ಜನ ಗಂಡು ಮಕ್ಕಳು. ಸೊ ನಮ್ಮ ಮನೆಯವ್ರು ಲಾಸ್ಟ್ನವರು. ಅವರು ಆ ಕಡೆಯಿಂದ ಲಾಸ್ಟು, ನಾನು ಈ ಕಡೆಯಿಂದ ಲಾಸ್ಟು. ನಮ್ಮಮ್ಮನಿಗೂ 3 ಜನ, ಬಟ್ ಒಂದು ಅಕ್ಕ ಇದ್ದಾಳೆ, ಒಂದು ಅಣ್ಣ ಇದ್ದಾರೆ, ಇಲ್ಲಿದ್ದಾರಲ್ಲ. ಸೊ ನಾನು ಕೊನೆಯವಳು, ಲಾಸ್ಟ್ ಬೇಬಿ ಗರ್ಲು. ಸೊ ನಮ್ಮ ಮನೇಲಿ ವಾಪಸ್ ಸಾಗರಕ್ಕೆ ಬಂದ್ವಿ. ನಾವು ಹೈದರಾಬಾದ್ ಶಿಫ್ಟ್ ಆಗಿಬಿಟ್ಟು ಸಾಗರಕ್ಕೆ ಬಂದಾಗ ಇಲ್ಲಿನೂ ಸಹಿತ ಒಂದು ಸೆರೆಮನಿ ಮಾಡಿದ್ವಿ. ಪ್ರೆಗ್ನೆಂಟಲ್ಲಿರ್ತಾನೆ ಬಂದಿದ್ದು. ಸೊ ಇಲ್ಲೇ ಡೆಲಿವರಿಗೆ ಅಂತ ಬಂದವರು. ಅಂದ್ಕೊಂಡಿದ್ವಿ US ಹೋಗೋಣ ಡೆಲಿವರಿ ಮುಗಿಸ್ಕೊಂಡು 1-2 ವರ್ಷ ಬಿಟ್ಟು ಅಂತ. ಬಟ್ ಕರೋನಾ ಅಟ್ಯಾಕ್ ಆಗಿರೋದಕ್ಕೆ ಆ ಪ್ಲ್ಯಾನನ್ನೇ ಬಿಟ್ಬಿಟ್ಟು ಇಷ್ಟು ಮುದ್ದಾದ ಮಗುನ ಇಟ್ಕೊಂಡು ಮತ್ತೆಲ್ಲೂ ಹೋಗಬೇಕು ಅಂತ ಅನಿಸಿಲ್ಲ. ನಮ್ಮ ಮನೆಯವ್ರದ್ದು ಆಸೆ ಇದ್ದಿದ್ದು ಒಂದೇ, ನೀನು ಹೆಂಗೆ ಇಲ್ಲಿ ಬೆಳೆದಿದೆಯಾ ಈ ಒಂದು ನೇಚರಲ್ಲಿ, ಅದೇ ರೀತಿ ನನ್ನ ಮಗಳು ಇದೇ ಒಂದು ನೇಚರಲ್ಲೇ ಬೆಳಿಬೇಕು ಅಂತ ಅಂದ್ಕೊಂಡು, ಎಕ್ಸ್ಪೆಷಲಿ ಈ ಮಲೆನಾಡಲ್ಲೇ ಬೆಳಿಬೇಕು ಅಂತ ಆಸೆ ಮಾಡಿಕೊಂಡು ನಾವು ಇಲ್ಲೇ ಸೆಟಲ್ ಆಗಬೇಕು ಅಂತ ಮನೆ ಹುಡುಕಿದ್ದು. ಸೊ ಫಸ್ಟ್ ಇಯರ್ ಈಶಾ ಇಲ್ಲಿ ಹುಟ್ಟಿ ಆದಮೇಲೆ ಫಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು. ಆ್ಯಂಡ್ ಸಾಗರಕ್ಕೆ ಬಂದ ಕೂಡಲೇ ನಾವು ಮನೆ ಕಟ್ಟಿಲ್ಲ, ಆ ಥರ ಯೋಚನೆ ಇರಲಿಲ್ಲ. 2 ವರ್ಷ ತನಕ ನಾವು US ಹೋಗಬೇಕು ಅಂತಲೇ ತಲೆಯಲ್ಲಿರೋದ್ರಿಂದ ಇಲ್ಲಿ ಒಂದು ರೆಂಟೆಡ್ ಹೌಸಲ್ಲಿ ನಾವು ಮನೆ ಮಾಡ್ಕೊಂಡಿದ್ವಿ. ಸೊ 2020 ಫಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಸಾಗರದಲ್ಲಿ ಮಾಡಿರೋದಿದು. ಸೊ ಅದೇ ರೆಂಟೆಡ್ ಮನೆಯಲ್ಲೇ ಮಾಡಿರೋದು. ಈಶಂಗೆ ಒಂದು 6 ತಿಂಗಳು 7 ತಿಂಗಳು ಆಗಿರ್ಬೋದು ಅಷ್ಟೇ. ಸೊ ಅವಾಗ ಮಾಡಿರೋದು. ಬಟ್ ಅವಾಗೆಲ್ಲ ನನ್ನ ಫೋಕಸ್ ಎಲ್ಲ ನನ್ನ ಮಗಳ ಮೇಲೆ ಇತ್ತು. ನನ್ನ ಮಗಳು ಚೆನ್ನಾಗಾಗಬೇಕು, ನನ್ನ ಮಗಳಿಗೆ ಎಲ್ಲ ಚೆನ್ನಾಗಿ ಸಿಗಬೇಕು ಅನ್ನೋದೇ ಫೋಕಸ್, ಅದೇ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೆ. ಅದ್ರ ಫಲನೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಅಂದರೆ ಇನ್ನೊಂದು 6 ಮಂತ್ಸಲ್ಲೇ ನನ್ನ ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸ್ ಆದರು. ಅದರಿಂದ ನನ್ನ ಮಗಳಿಗೆ ಎಲ್ಲದೂ ಸಹಿತ ಫ್ರೀಯಾಗಿ ಸಿಗ್ತಾಯಿತ್ತು. ಇದೇ ನಾವು ಇದ್ದಿದ್ದು ಮನೆ, ಫಸ್ಟ್ ಇದ್ದಿದ್ದು ಮನೆ ಹೀಗೆ ಇತ್ತು. ಇದು ಪೂಜಾ ರೂಮ್, ಅಲ್ಲಿದ್ದು ಪೂಜಾ ರೂಮ್, ಫಸ್ಟ್ ಪೂಜಾ ರೂಮ್ ರೆಂಟೆಡ್ ಮನೇಲಿರೋದು ಸಾಗರದಲ್ಲಿ.
ಸೊ ಅವಳಿಗೆಲ್ಲದು ಫ್ರೀಯಾಗೆಲ್ಲ ಐಟಮ್ಸ್ ಸಿಗ್ತಾ ಹೋಗ್ತು, ಪ್ರಮೋಷನ್ ಸಿಗ್ತಾ ಇತ್ತು, ಫಸ್ಟ್ ಟ್ರೈಯಿಂದೆಲ್ಲ ಬರ್ತಾ ಇತ್ತು, ಬ್ರ್ಯಾಂಡ್ಸ್ಗಳೆಲ್ಲ ಅಪ್ರೋಚ್ ಆದರು, ಕಂಟೆಂಟ್ ಕ್ರಿಯೇಷನ್ ಅಂದರೆ ವೀಡಿಯೋಸ್ ಜಸ್ಟ್ ಹಾಕ್ತಿದ್ದೆ, ಅಂದರೆ ನನಗೆ ಬೇಜಾರಾದಾಗ ಅದು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ ಅಂತ ಗೊತ್ತಾಗಿದೆ ಆವಾಗಲೇ. ಆ್ಯಂಡ್ 2021 ಸೆಕೆಂಡ್ ಇಯರು ಸಹಿತ ಅದೇ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಈ ಥರ ಪೂಜೆ ಮಾಡಿದ್ದೆ. ಸೊ ನೋಡ್ಬೋದು ಹಂತ ಹಂತವಾಗಿ ಚೇಂಜ್ ಆಗಿದೆ, ದೇವಿ ಮುಖ ಚೇಂಜ್ ಆಗಿದೆ, ಅದ್ರ ಜೊತೆಗೆ ನನ್ನ ಲೈಫ್ ಸ್ಟೈಲು ಸಹಿತ ಚೇಂಜ್ ಆಗಿದೆ. ಇಷ್ಟೊತ್ತಿಗೆ ನನ್ನ ಮಗಳಿಗೆಲ್ಲ ಅವಳಿಗೆ ಬರ್ತಿರೋ ಔಟ್ಫಿಟ್ಗಳೆಲ್ಲದು ಫ್ರೀಯಾಗಿ ಬರ್ತಾಯಿತ್ತು, ಅದನ್ನು ಸಹಿತ ದೇವ್ರ ಬ್ಲೆಸ್ಸಿಂಗೇ ಅಂತ ಅನ್ಬೋದು. ನನ್ನ ಪರ್ಸ್ನಲಾಗಿ ಹೇಳಿದ್ರೆ ನಾನು ಎಷ್ಟೇ ಕಷ್ಟಪಟ್ಟಿದ್ರು ಅದಕ್ಕೊಂದು ಬ್ಲೆಸ್ಸಿಂಗ್ಸ್ ಅನ್ನೋದು ದೇವ್ರ ಕಡೆಯಿಂದ ಬರಬೇಕು, ಆ ಬಿಲೀವ್ ಇರಬೇಕು. ಸೊ ಅದು ನಾನು ಅಂದ್ಕೊಳೋದು ಇದೆಲ್ಲ ದೇವ್ರ ಮಹಿಮೆನೇ ಅಂತ, ಇದೆಲ್ಲ ಮಿರಾಕಲ್ಸೇ ಅಂತ ಹೇಳ್ಕೊಂಡು ನಾನು ಪಟ್ಟಿದ್ದೀನಿ ಕಷ್ಟ, ಅದಕ್ಕೆ ತಕ್ಕಂಗೆ ದೇವ್ರು ನನಗೆ ಆನ್ಸರ್ ಮಾಡಿದ್ದಾರೆ ಅಂತ ನಾನು ಫೀಲ್ ಮಾಡ್ಕೊತೀನಿ. ಇದು ಸಾಗರದಲ್ಲಿರೋವಂಥ ಮನೆಯ ಒಂದು ದೇವ್ರ ಮನೆಯ ಒಂದು ಗ್ಲಿಮ್ಸು. ಹೀಗೆ ನಾನು ಪೂಜೆ ಮಾಡ್ತಿದ್ದು. ಇನ್ನು ನೆಕ್ಸ್ಟ್ ಇಯರ್ ತನಕ ಅಂದರೆ ಈ 3 ವರ್ಷ ಆಗೋ ತನಕ ನಾವು ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ ರೆಂಟಿಗೆ ಅಂತ ಹೇಳ್ಕೊಂಡು. ನಮ್ಮಮ್ಮನ ಮನೆ ಹತ್ರನೇ ಅವ್ರದ್ದೇ ಮನೆ ಒಂದರೊಳಗಡೆ ಶಿಫ್ಟ್ ಆದ್ವಿ. ಸೊ ಇದು ಅಲ್ಲಿಯ ಒಂದು ವರಮಹಾಲಕ್ಷ್ಮಿ ಹಬ್ಬ. ಸೊ ನನ್ನ ಮಗಳಿಗೆ ಕೂದಲು ಸೇರೆ ತೆಗ್ಸಿದ್ವಿ. ಆ್ಯಂಡ್ ಈಗ ಫೋಕಸ್ ಚೇಂಜ್ ಆಗಿತ್ತು, ಇವಾಗ ಮಗಳಿಗಿಂತ ಜಾಸ್ತಿ ಮನೆ ಬೇಕು ಅಂತ ಬೇಡ್ಕೊಂಡಿದ್ದೆ ವರಮಹಾಲಕ್ಷ್ಮಿಗೆ. ನೆಕ್ಸ್ಟ್ ಇಯರ್ ತನಕ ನನಗೊಂದು ಮನೆ ಬೇಕು ಅಂತ ಕೇಳ್ಕೊಂಡಿದ್ದೆ. ಸೊ ಇದೆಲ್ಲದು ಫಸ್ಟ್ ಇಂಡಿಯಿಂದ ಅವಳಿಗೆ ಬರ್ತಿದ್ದೊಂದು ಔಟ್ಫಿಟ್ಗಳು, ಅದನ್ನು ಫೋಟೋ ತೆಗ್ದು ಮಾಡ್ತಿದ್ದೆ. ನಂಬ್ತಿರೋ ಬಿಡ್ತಿರೋ ಅದೇ ವರ್ಷ ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕೂ ಸಹಿತ ಹಾಕಿದ್ವಿ. ಸೊ ಹೌದು, 2022 ಸೈಟ್ ತೊಗೊಂಡಿದ್ವಿ. ಅಂದರೆ ಅವತ್ತು ಯಾವ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ನಲ್ಲ ಆ ಮನೇಲಿ, ಅವತ್ತಿನ ದಿನ ಆ ವರ್ಷನೇ ಸೈಟ್ ತೊಗೊಂಡು ನಾವು ಮನೆ ಕಟ್ಟಲಿಕ್ಕೆ ಸೈಟ್ ತೊಗೊಂಡು 2 ತಿಂಗಳಿಗೆ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ತನಕ ಮನೆ ಈ ಹಂತಕ್ಕೆ ಬಂದಿತ್ತು. ಅಂದರೆ ಒಂದು ಫೌಂಡೇಶನ್ ಆಗಿತ್ತು, ಪಿಲ್ಲರ್ಗಳೆಲ್ಲ ಎದ್ದಿತ್ತು ಮನೆಯಲ್ಲಿ, ಇನ್ನೇನು RCC ಕೂರಿಸ್ಬೇಕಾಗಿತ್ತು. ಈ ಹಂತಕ್ಕೆ ನೆಕ್ಸ್ಟ್ ಇಯರ್ ತನಕ ದೇವಿ ನನಗೆ ಕರ್ಕೊಬಂದಿದ್ಲು. ಮನೆ ಬೇಕು ಅಂತ ಕೇಳಿದಾಗ ಅರ್ಧದ ಮಟ್ಟಿಗೆ, ಅಂದರೆ ಇದು 50% ಅಷ್ಟು ಸಂಪೂರ್ಣ ಆಗಿದೆ ಮನೆ. ಸೊ ಅಲ್ಲಿ ತನಕ ನನಗೆ ಆ ದೇವಿ ಕರ್ಕೊಂಡು ಬಂದಳು. ಸೊ ನೆಕ್ಸ್ಟ್ 2023 ಮಾಡಿರುವಂಥ ವರಮಹಾಲಕ್ಷ್ಮಿ ಹಬ್ಬ ತುಂಬ ಖುಷಿಯಿಂದ ಮಾಡಿದ್ದೀನಿ. ಯಾಕೆ ಅಂತಂದರೆ ಮನೆ ಕಟ್ತಿದ್ದೀನಿ ಅಂತ ಒಂದು ಖುಷಿ ಬೇರೆ ತುಂಬ ಇತ್ತು. ಇಲ್ಲಿ ನೋಡ್ಬೋದು ನೀವು, ಆ ದೇವಿಗೆ ಉಡ್ಸಿರೋ ಸೀರೆನೇ ನಾನು ಗೃಹ ಪ್ರವೇಶಕ್ಕೆ ಟೈಮಲ್ಲಿ ಉಟ್ಕೊಂಡಿರೋದು. ನಾನು ಹೇಳ್ತಾನೆ ಉಡ್ಸಿದ್ದೆ, ಇದನ್ನು ನಾನು ನಿನಗೆ ಉಡಿಸ್ತಾ ಇದ್ದೀನಿ ನಮ್ಮ ತಾಯಿ ಮನೆ ಕಟ್ಟಲಿಕ್ಕೆ ಗೃಹ ಪ್ರವೇಶಕ್ಕೆ, ಇದನ್ನೇ ನಾನು ಮತ್ತೆ ನಿನ್ನ ಆಶೀರ್ವಾದ ಅಂದ್ಕೊಂಡೆ, ನಿನ್ನ ಮೇಲೆ ಹಾಕಿರ್ತೀನಲ್ಲ ಅದನ್ನು ನಾನು ಉಟ್ಕೊಂಡೇ ಮನೆ ಪ್ರವೇಶ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡ್ಸಿರೋವಂಥದ್ದು. ಪಿಂಕ್ ಕಲರ್ ಸೀರೆ, ನನ್ನ ಫೇವ್ರೆಟ್ ಇಲ್ಕಲ್ ಸೀರೆ ಅದು. ಸೊ ಇದೇ ಸೀರೆನ ನಾನು 2024 ಮನೆ ಗೃಹ ಪ್ರವೇಶಕ್ಕೆ, ಅಂದರೆ ಸಿಂಪಲಾಗಿ ಫೆಬ್ರವರಿಯಲ್ಲಿ ಒಂದು ಮನೆ ಗೃಹ ಪ್ರವೇಶ ಮಾಡಿದ್ವಿ, ಮನೆ ನಮ್ಮದು ಅಂತ ಮಾಡಿಕೊಂಡು. ಇನ್ನು ಇಂಟೀರಿಯರ್ಸ್ ಆಗಿಲ್ಲ ಆ ಟೈಮಲ್ಲಿ ಗೃಹ ಪ್ರವೇಶ ಮಾಡಿದಾಗ ಉಟ್ಕೊಂಡು ನಾನು ಹೊಸ ಮನೆಗೆ, ನನ್ನ ಮನೆಗೆ ಪ್ರವೇಶ ಮಾಡಿರುವಂಥದ್ದು ಒಂದು ಇಯರ್ 2024. ಇಷ್ಟು ವರ್ಷ ಬೇಕಾಯಿತು ಅಂದರೆ ಈ ಒಂದು ಮನೆಗೆ. ನೀವೇನು ನೋಡ್ತಿದ್ರಲ್ಲ ಈಗ ಮನೆ ವೀಡಿಯೋಸ್ ಅವೆಲ್ಲದಕ್ಕೂ. ಸೊ ನೋಡಿರ್ಬೋದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡಿಸಿರೋವಂಥ ಸೀರೆನೇ ಉಟ್ಕೊಂಡು ಗೃಹ ಪ್ರವೇಶ ಮಾಡಿದ್ದೀನಿ. ಮನಸ್ಸಲ್ಲಿ ಒಂಥರ ಖುಷಿ ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಸ್ವಂತ ಮನೆ ಮಾಡ್ಕೊಂಡ, ಆ ಕನಸೇ ಇರಲಿಲ್ಲಲ್ಲ ನನ್ನ ಲೈಫಲ್ಲಿ. ಈ ಥರನೂ ನಾನು ಪಡ್ಕೊಂಡೆ. ಅಂದರೆ ಎಸ್ಪೆಷಲಿ ಸಾಗರಕ್ಕೆ ಇಲ್ಲೇ ಸೆಟಲ್ ಆಗಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ವಿ, ಕರೋನಾ ಬಂದಾಗ ನಾವು ಇಲ್ಲೇ ಸೆಟ್ಲ್ ಆಗೋಣ, US ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅವಾಗಿಂದ ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೂ ತುಂಬ ಗೋಲಾಟ ಇದೆ. ಅದನ್ನು ಮಿರಾಕಲ್ ಸ್ಟೋರಿನ ನೆಕ್ಸ್ಟ್ ಮನೆ ಹಾಂಟಿಂಗ್ ಹೆಂಗಾಗಿತ್ತು, ಮನೆ ಹೆಂಗೆ ಸಿಕ್ತು ಅನ್ನೋದನ್ನು ಒಂದು ಮಿರಾಕಲ್ ಸ್ಟೋರಿ ಹೇಳ್ತೀನಿ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ 2024 ನನ್ನ ಅದೇ ಸೀರೆ ಉಟ್ಕೊಂಡು ನಾನು ಮನೆ ಗೃಹ ಪ್ರವೇಶ ಮಾಡಿರುವಂಥದ್ದು. ಸೊ ಇದಕ್ಕೆಲ್ಲ ಕಾರಣ ವರ ಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಒಂದೊಂದೇ ನೀವು ನೋಡ್ಬೋದು, ಹಳೆಯ ಫೋಟೋದಿಂದ ಇಲ್ಲಿ ಫೋಟೋ ಪ್ರತಿ ವರ್ಷ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬಂದಿರೋವಂಥದ್ದು. ಸೊ ಇದು ಖುಷಿ ನನಗೆ 2024 ಫೈನಲಿ ನಾನು ಅಂದ್ಕೊಂಡಿರೋದು ಆಯಿತು ಅಂತ. ಸೊ ನೆಕ್ಸ್ಟ್ ಈ ಥರ ಪೂಜೆ ಮಾಡಿದ್ದೆ ಮನೆಯಲ್ಲಿ ಫಸ್ಟ್ ಟೈಮು. ನನ್ನ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಈ ಥರ, ಅಂದರೆ ಇಷ್ಟು ವಿಜೃಂಭಣೆಯಿಂದ ಪ್ರತಿಯೊಂದು ಡೀಟೇಲ್ನ ಇಟ್ಬಿಟ್ಟು, ಬೆಳ್ಳಿ ಕಳಸ, ಬೆಳ್ಳಿ ಆರತಿ, ಪ್ರತಿಯೊಂದೂ ತುಂಬಾ ಗ್ರ್ಯಾಂಡ್, ಅಂದರೆ ಈ ಮಟ್ಟಕ್ಕೆ ತೊಗೊಂಬಂದಿದ್ದಾಳೆ. ಒಂದು ಇಲ್ಲದೆ ನೆಲದ ಮೇಲೆ ಮಾಡ್ತಿದ್ದದು ತಾಯಿ, ಪೂರ್ತಿ ಒಂದು ಟೇಬಲೆಲ್ಲ ಇಟ್ಟು ಒಂದು ಸ್ವಂತ ಮನೆಯಲ್ಲೇ ಮಾಡೋಷ್ಟು ಮಟ್ಟಿಗೆ ಕರ್ಕೊಂಬಂದಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಇದು ಈ ಮನೆಯಲ್ಲಿ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿರುವಂಥ ಒಂದು ಫೋಟೋಸ್ಗಳು. ಸೊ ಇಲ್ಲಿ ತನಕ ಸಂತೃಪ್ತಿ ಆಗಿದ್ದೆ. ಇನ್ನು ನೆಕ್ಸ್ಟ್ ನನ್ನ ಲೈಫಲ್ಲಿ ಇರೋದೊಂದು ಕರಿಯರ್ ಅಷ್ಟೇ. ಕರಿಯರ್ ಇಲ್ಲೇ ಮನೆ ಹೌಸ್ ವೈಫೇ ಆಗಿರೋದ್ರಿಂದ ಕರಿಯರಲ್ಲಿ ಏನಾದರೂ ಬೇಕಾಗಿತ್ತು, ನಾನು ಮಾಡ್ತಿರೋ ಕೆಲಸದಲ್ಲೇ ನನಗೇನಾದರೂ ಬೇಕು ಅಂದಾಗ ಈ ವರ್ಷದ ತನಕ, ಇದು ಹೋದ ವರ್ಷ ತನಕ ನಾನು ಇನ್ಸ್ಟಾಗ್ರಾಮಲ್ಲೇ ತಿಂಗಳ ಒಂದು 15-20 ಸಾವಿರ ದುಡಿಯೋಷ್ಟು ಮಟ್ಟಿಗೆ ನನಗೆ ತಾಯಿ ಕರ್ಕೊಂಡು ಹೋಗಿದ್ಲು. ಸೊ ಹೋದ ವರ್ಷ 2025 ಆಗಿರೋವಂಥ ಒಂದು ವರಮಹಾಲಕ್ಷ್ಮಿ ಹಬ್ಬ ಇದು. ಸೊ
ಮೈಸೂರು ಸಿಲ್ಕ್ ಸ್ಯಾರಿ ಉಡ್ಸಿದ್ದೀನಿ. ಅಷ್ಟರ ಮಟ್ಟಿಗೆ ಅಂದರೆ ನನ್ನದೇ ಓನ್ ದುಡ್ಡಲ್ಲ ಅದು. ನಾನೇ ಇನ್ಸ್ಟಾಗ್ರಾಮಲ್ಲಿ ದುಡ್ಕೊಂಡು ತಂದಿರೋವಂಥ ಸ್ಯಾರಿ ಅದೆಲ್ಲ. ಸೊ ಖುಷಿ ಆಗುತ್ತೆ. ಏನೂ ಇಲ್ಲದೇ ಅಂದರೆ ಮನೆಯೂ ಸಿಕ್ಕಾಯಿತು. ನೆಕ್ಸ್ಟ್ ನಾನು ಕೇಳಿಕೊಂಡು ನಂದು ಒಂದು ಸ್ವಂತದ್ದೇನಾದ್ರು ಕರಿಯರ್ ಬೇಕು, ನಾನು ಏನಾದ್ರು ದುಡಿಬೇಕು ಅಂದಾಗ ಅದಕ್ಕೂ ಸಹಿತ ದಾರಿ ತೋರಿಸ್ಕೊಟ್ಟಿದ್ದಾಳೆ. ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಗ್ರೋತ್ ಕೊಟ್ಬಿಟ್ಟು ಅಫ್ಲಿಕೇಟ್ ಮಾರ್ಕೆಟ್ ಇವೆಲ್ಲದ್ರ ಬಗ್ಗೆ ಹೇಳಿಕೊಟ್ಟು ಪ್ರತಿಯೊಂದರೊಳಗೂ ಲರ್ನಿಂಗ್ ಕಲ್ತಿದ್ದೀನಿ ನಾನು. ಕಲ್ತುನೇ ಇಲ್ಲಿ ಮಟ್ಟಕ್ಕೆ ಬಂದಿರೋದು. ಸೊ ದ ಫಸ್ಟ್ ಇಯರ್ ಆಫ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹೋದ ವರ್ಷ 2025 2015 ಇದು 2015ಇಂದ 2025 ತನಕ ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ. ಎಸ್, ಇದಾಗಿತ್ತು ನನ್ನ ಜರ್ನಿ. ಯಾರೆಲ್ಲ ಅಂದ್ಕೊತೀರಾ ರಾತ್ರಿ ನಾನು ಹೀಗೆ ಸ್ಪಿರಿಚುವಲ್ ಜರ್ನಿಗೆ ಬಂದಿದ್ದೀನಿ, ಪೂಜೆ ಮಾಡ್ತಿರೋದು ಕಲ್ತಿದ್ದೀನಿ ಅಥವಾ ಮನೆ ಕಟ್ಟಿದ್ದೀವಿ, ಏನೂ ಇಲ್ಲ. 10 ವರ್ಷ ಹಿಂದೆ ನಮ್ಮ ಮನೆಯವರಿಗೆ ಆ ಥರ ಕಡಿಮೆ ಸ್ಯಾಲ್ರಿಯಲ್ಲಿ ಸ್ಟಾರ್ಟ್ ಆಗಿರೋವಂಥ ಒಂದು ಜಾಬು. ಅದಾದಮೇಲೆ ದೇವ್ರು ಕೊಟ್ಟ ವರ, ವರ್ಕ್ ಫ್ರಮ್ ಹೋಮ್ ಸಿಕ್ತು 2 ವರ್ಷಕ್ಕೆ. ಫಸ್ಟ್ ಇಯರ್ ನನಗೆ ಜಾಬ್ ಸಿಕ್ತು, ಸೆಕೆಂಡ್ ಇಯರ್ ವರ್ಕ್ ಫ್ರಮ್ ಹೋಮ್ ಸಿಕ್ತು. ನಾನು ಜಾಬ್ ಬಿಟ್ಟೆ ಬಿಕಾಸ್ ಅವ್ರು ಮನೇಲೇ ವರ್ಕ್ ಮಾಡ್ತಾರೆ ಅಂತಂದರೆ ನನಗೆ ಅನಿಸ್ತು ನಾನು ಜಾಬ್ ಹೋಗೋ ಅವಶ್ಯಕತೆ ಇಲ್ಲ, ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಮನೆಯಲ್ಲಿ ಅಂತ. ಬಟ್ ಮನೇಲಿ ಇದ್ಕೊಂಡು ನಾನು ಏನೇನು ಮಾಡ್ಬೋದು ಅಂತ ಟ್ರಾವೆಲ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಮಗು ಹುಟ್ಟೋಕ್ಕಿಂತ ಮುಂಚೆ ನಮಗೆ ಮನೇನೂ ಬೇಡ ಆಗಿತ್ತು, ಏನೂ ಬೇಡ ಆಗಿತ್ತು, ಬರೀ ಟ್ರಾವೆಲ್ ಮಾಡೋಣ, ಒಂದೊಂದು ಊರಿಗೆ ಹೋಗಿ ಟ್ರಾವೆಲ್ ಮಾಡಿ ವಿಡಿಯೋಸ್ ಮಾಡಿ ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಅವಾಗಿದ್ದಿದ್ದು ಕನಸು. ಬಟ್ ಹಂತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಗುದು ಒಂದು ಮಿರಾಕಲ್ ಸ್ಟೋರಿ ಇದೆ. ಅದಂತೂ 5 ವರ್ಷ ಆದಮೇಲೆ ನನಗೆ ಮಗು ಆಗಿರೋದು, ಅದನ್ನು ಸಪ್ರೇಟಾಗಿ ಹೇಳ್ತೀನಿ ಆ ಸ್ಟೋರಿನ. ಸೊ ಮಗು ಆದಮೇಲೆ ನಾನು ಆದಷ್ಟು ಜಾಸ್ತಿ ಮಗು ಆಗೋಕ್ಕಿಂತ ಮುಂಚೆನೇ 1-2 ವರ್ಷದ ಮುಂಚೆನೇ ಸ್ಟಾರ್ಟ್ ಆದೆ ಸ್ಪಿರಿಚುವಲ್ ಆಗಿ. ಪೂಜೆ ಪುನಸ್ಕಾರ, ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಹಿಂಗೆ ಪ್ರತಿ ವರ್ಷನೂ ನಂಗೆ ವರ ಕೊಟ್ಟು ಹೋದಾಗ ಆ ಕಥೆಯಲ್ಲಿ ಇದೆ. ವೇಟ್, ನಾನು ಆ ಬುಕ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಆ ಬುಕ್ ಸಮೇತ ಪೂಜಾ ವಿಧಾನನ ಹೇಳ್ಕೊಡ್ತೀನಿ. ಪೂಜಾ ವಿಧಾನ ನಾ ಮಾಡಿರೋದು ಲಾಸ್ಟ್ ಇಯರ್ ಮಾಡಿರೋ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಎಸ್, ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಇದು 10 ವರ್ಷದಿಂದ ಹೀಗೆ ಹಂತವಾಗಿ. ಈಗ ನೀವೇನಾದರೂ ನೀವು ಅನ್ಕೊಂತಿದ್ದೀರಲ್ಲ, ನಮಗೆ ಬೇಗ ಆಗಬೇಕು, ಮ್ಯಾನಿಫೆಸ್ಟೇಷನ್ ಆಗಬೇಕು, ಟೈಮ್ ಕೊಡಿ. ಶ್ರದ್ಧಾ, ಸಬೂರಿ, ಭಕ್ತಿ ಇದ್ದರೆ, ಪೇಷನ್ಸ್ ಇದ್ದರೆ, ನಿಮಗೆ ಗೊತ್ತಿಲ್ಲ ನೀವು 2 ವರ್ಷ ಆದಮೇಲೆ ನೀವು ಯಾವ ಪೊಸಿಷನಲ್ಲಿ ಇರ್ತೀರಾ ಅಂತ ಹೇಳ್ಕೊಂಡು. ಇದು ನನ್ನ ಅನುಭವ ನಾ ಹೇಳ್ತಿರ್ತೆ. ಯಾಕಂದರೆ ಪ್ರತಿ ಒಂದು ವರ್ಷಕ್ಕೂ ಯು ವಿಲ್ ಬಿ ಹ್ಯಾವ್ ಎ ಚೇಂಜ್. ಅದಷ್ಟೇ ಅಲ್ಲ, ಬರೀ ಸ್ಪಿರಿಚುವಲ್ ಪೂಜಾ ವಿಧಾನದಲ್ಲ, ನನ್ನ ನೇಚರಲ್ಲೂ ಸಹಿತ ತುಂಬ ಚೇಂಜಸ್ ಮಾಡ್ಕೊಂಡ್ಮೇಲೆ ಈ ಹಂತಕ್ಕೆ ಬಂದಿರೋದು. ತುಂಬ ಕೋಪಿಷ್ಟೇ ಆಗಿದೆ, ತುಂಬಾ ಶಾರ್ಟ್ ಟೆಂಪರ್ ಗರ್ಲ್ ಆಗಿದೆ, ಸಿಕ್ಕಾಪಟ್ಟೆನೆ ರಿಯಾಕ್ಷನ್ ಕೊಡ್ತಿದೆ ಜನರಿಗೆ. ಯಾರೇನಾರು ಅಂದರೆ ಅವರಿಗೆ ವಾಪಸ್ ಹೋಗಿ ಅನ್ನೋದು ಅಥವಾ ಈಗೋ ಇವೆಲ್ಲ ಇದ್ದಿದ್ದ ಗುಣಗಳೇ. ಬಟ್ ಇವಾಗ ಹಂತವಾಗಿ ನಾನು ಅದನ್ನು ಅವೇರ್ನೆಸ್ ಮಾಡಿಕೊಂಡು ಕಡಿಮೆ ಮಾಡಿಕೊಂಡು ಈ ಹಂತಕ್ಕೆ ಬಂದ ಮೇಲೆ ಈಗ ನಾನು ಅಂದ್ಕೊಂಡಿದ್ದು ಮ್ಯಾನಿಫೆಸ್ಟೇಷನ್ ಹೇಳ್ತಾರಲ್ಲ, ಮ್ಯಾನಿಫೆಸ್ಟೇಷನ್ ಪಟ್ಟಂತ ಅಂದ್ಕೊಂಡಿದ್ದು ಆಗೋ ಥರ ಮಾಡ್ಕೊಳಕ್ಕಾಗಿದ್ದು ಸಾಧ್ಯ ನೇಚರ್ ಚೇಂಜ್. ಅಂದರೆ ನನ್ನ ಒಂದು ಥಿಂಕಿಂಗ್ ಲೆವೆಲ್ ಚೇಂಜ್ ಆದಮೇಲೆ. ಮೊದಲು ಜನಕ್ಕೆಲ್ಲದಕ್ಕೂ ನಾನು ತಲೆ ಕೊಡ್ತಾ ಇರ್ಬೇಕಾದ್ರೆ ನಾನು ಅಂದ್ಕೊಂಡಂಗೆ ಏನು ಆಗ್ತಿರಲಿಲ್ಲ. ಅಯ್ಯೋ ಅಂತ ಅಳ್ತಾನೆ ಇರ್ತಿದ್ದೆ. ಬಟ್ ಯಾವಾಗ ಒಂದು ದೇವ್ರಂದ್ರೆ ಏನು ಅವ್ರಿಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಟ್ಟು ಆ್ಯಂಡ್ ನಾನು ಸಂತೋಷವಾಗಿ ಇದ್ದಿದ್ದೆಲ್ಲ ಫಸ್ಟ್ ಅನುಭವಿಸೋಣ, ಆಮೇಲೆ ಬರುತ್ತೆ ಅಂತ ಅಂದ್ಕೊಳೋ ಲೆವೆಲಿಗೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೆ. ಆವಾಗ ಎಲ್ಲ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಅಂತೂ ನಾನು ಹೇಳಿದ್ನಲ್ಲ, ಪೂಜೆ ಕಲ್ತಿರೋದೇ ಅಲ್ಲಿಂದ. ಯಾಕಂದರೆ ಆ ಪೂಜೆ ಮಾಡಬೇಕು ಅಂತ ರಾತ್ರಿ ಮಲಗ್ತಾ ಇರಲಿಲ್ಲ. ರಾತ್ರಿ 2 ಗಂಟೆಗೆ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಗೋಮೂತ್ರದಲ್ಲಿ. ಸೊ ಇವೆಲ್ಲ ಪ್ರೊಸೆಸ್ ಇದೆ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಅನ್ಕೊಂತಿರೋ ಜನ ಏನಮ್ಮ ಅವಳಿಗೆಲ್ಲ ಫ್ರೀಯಾಗಿ ಬರುತ್ತೆ ಅಥವಾ ಪ್ರಮೋಷನ್ ಮಾಡ್ತಾಳೆ ಎಲ್ಲ ದುಡ್ಡು ಬರುತ್ತೆ ಅಂತ. ಬಟ್ ಇಲ್ಲ, ಇದನ್ನು ಸಹಿತ ಮಿರಾಕಲ್ಲೇ. ಬಿಕಾಸ್ ನಾನು ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಥವಾ ಈಶಾನ್ ವಿಡಿಯೋ ಹಾಕ್ತಿರ್ಬೇಕಾದ್ರೆ ನನಗೆ ಡಿಪ್ರೆಷನ್ ಇತ್ತು. ಈಶಾ ಹುಟ್ಟಿದಾಗ ಪ್ರೀ ಮೆಚ್ಯೂರ್ ಬೇಬಿ ಆದಾಗ ಮಗು ಸರಿಯಾಗಿ ಅಂದರೆ ಬೇಗನೆ ಹುಟ್ಬಿಟ್ಟಿದ್ಲು. ಸೊ ಸ್ವಲ್ಪ ಎಲ್ಲ ದೂರ ಆಗಿದ್ವಿ ಎಲ್ಲ ಫ್ಯಾಮಿಲಿ ಕಡೆಯಿಂದ ಎಲ್ಲ. ಕೊರೋನಾ ಟೈಮ್ ಬರೀ ನಾನು ನನ್ನ ಗಂಡ ಇಬ್ಬರೇ ಇರ್ತಿದ್ವಿ ಆ ಮಗು ಮುಖ ನೋಡಿಕೊಂಡು. ಆ ಟೈಮಲ್ಲಿ ನನಗೆ ಸಂತೋಷ ಆಗಲಿಕ್ಕೆ ನನಗೆ ನನಗೆ ತುಂಬ ಇಷ್ಟ ವಿಡಿಯೋ ಮಾಡೋದು, ತುಂಬ ಇಷ್ಟ ಎಡಿಟಿಂಗು ಗೊತ್ತಿದೆ ನನಗೆ. ನನ್ನ ಕಾಲೇಜಿಂದನೂ ಪ್ಯಾಷನ್ ಇದೆ ಫೋಟೋಗ್ರಫಿ, ವಿಡಿಯೋಗ್ರಫಿ. ಅದನ್ನ ನನ್ನ ಮಗಳ ಮೇಲೆ ನಾನು ಮಾಡ್ತಾ ಇದ್ದಾಗ ಖುಷಿ ಆಗುತ್ತೆ ಅಲ್ವಾ. ಈಗ ನಿಮ್ಗೆ ಇಷ್ಟ ಆಗಿರೋ ಕೆಲಸ ಡ್ರಾಯಿಂಗ್ ಮಾಡ್ತಿದ್ದೀರಾ ಅಂದರೆ ಖುಷಿ ಹೇಗಾಗುತ್ತೋ ಹಾಗೆ ನನಗೆ ಇಷ್ಟ ಆಗಿರೋ ಸಂಗೀತ, ನೀವು ಸಿಂಗಿಂಗ್ ಇಷ್ಟ ಆಗಿರೋ ಸಿಂಗಿಂಗ್ ಮಾಡಿದ್ರೆ ನಿಮಗೆ ಹೆಂಗೆ ಖುಷಿ ಆಗುತ್ತೋ ಹಾಗೆ ನಂಗೆ ವಿಡಿಯೋಗ್ರಫಿ ಮಾಡಿದ್ರೆ ಇಷ್ಟ ಆಗ್ತಿತ್ತು. ನನ್ನ ಮಗಳಿಗೆ ವಿಡಿಯೋಗ್ರಫಿ ಮಾಡ್ಕೊತ ಬಂದಮೇಲೆ ಅದು ನಂಗೆ ಗೊತ್ತಿಲ್ಲ ಅದು ಆ ಮಟ್ಟಕ್ಕೆ ಹೋಗುತ್ತೆ ಅಥವಾ ಇನ್ನು ಈ ಥರ ಆಗತ್ತೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ ಆ ಟೈಮಲ್ಲಿ. ನನ್ನ ಇಷ್ಟ, ಡೈಲಿ ನನ್ನ ಖುಷಿಗೋಸ್ಕರ ಮಾಡ್ಕೊತ ಬಂದಿದ್ದು, ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು. ಮುಂದೊಂದಿನ ಅವಳು ದೊಡ್ಡಕ್ಕಾದ್ಮೇಲೆ ಹಿಂದೆ ತಿರುಗಿ ಎಲ್ಲ ವೀಡಿಯೋಸ್ ನೋಡಿದಾಗ, ಅಮ್ಮ ಇಷ್ಟು ಚಂದ ನನಗೆ ನೋಡ್ಕೊಂಡಿದ್ಯಾ, ಅಮ್ಮ ನೀವು ಇಷ್ಟು ಚೆನ್ನಾಗಿ ನನಗೆ ತಿನ್ಸಿದ್ಯಾ ಅಂತೆಲ್ಲ ಹೇಳೋ ಹಾಗೆ. ಏನು ಮಾಡಿದ್ಯಾ ಅಮ್ಮ ಅಂತ ಕೇಳಬಾರ್ದು ನನ್ನ ಮಗಳು. ಈ ಒಂದು ಮೈಂಡ್ ಸೆಟ್ಟಲ್ಲಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಿ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದಿದ್ದು ಈ ಹಂತಕ್ಕೆ ತಂದಿದೆ. ಸೊ
6-7 ವರ್ಷದ ಸ್ಟ್ರಗಲ್ ಇದೆ. ಈಗ ನಾನು ಯೂಟ್ಯೂಬರ್ ಇಷ್ಟು ಚೆನ್ನಾಗಿ ಫ್ಲೂಯೆಂಟಾಗಿ ಮಾತಾಡೋಕ್ಕೂ ಸಹಿತ ಮೊದಲು ಇಷ್ಟು ಚೆನ್ನಾಗಿ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಸೊ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಂದರೆ ಪೇಷನ್ಸ್ ಇರಲೇಬೇಕು. ಹಿಂಗೆ ಫಾಸ್ಟಾಗಂತೂ ಆಗೋದಿಲ್ಲ. ಆ್ಯಂಡ್ ಈಗ ನಾ ಏನಂತೀನಿ ಗೊತ್ತಾ, ಬೇರೆಯವ್ರು ಯಾರು ನನಗಿಂತ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಕನ್ನಡದಲ್ಲಿ ಆಗಿರ್ಬೋದು, ಹಿಂದಿಯಲ್ಲಿ ಆಗಿರ್ಬೋದು. ಅವಾಗೇ ಸ್ಟಾರ್ಟ್ ಮಾಡಿದ್ದಾರೆ 2015 ಸೊ ಅವ್ರನ್ನು ನೋಡಿ ನಾನು ಯಾವತ್ತೂ ಜಲಸಿ ಮಾಡ್ಕೊಳ್ಳಲ್ಲ, ಅಯ್ಯೋ ಅವರಿಗೆ ನಮ್ಮ ಎಲ್ಲ ಬರ್ತಿದೆ ಅಂತ. ಐ ಫೀಲ್ ಇನ್ಸ್ಪಿರೇಷನ್ ತಗೋತೀನಿ, ಖುಷಿ ಆಗುತ್ತೆ. ನಾನು ಒಂದಿನ ಆ ಮಟ್ಟಕ್ಕೆ ಹೋಗ್ತೀನಿ, ನನ್ನ ವಾಲಲ್ಲಿ ಸಿಲ್ವರ್ ಪ್ಲೇಟು, ಗೋಲ್ಡ್ ಪ್ಲೇಟ್ ಯೂಟ್ಯೂಬಿಂದ ಬಂದಿರುತ್ತೆ ಅಂತ ನಾನು ಆ ಥರ ಥಿಂಕ್ ಮಾಡ್ತೀನಿ. ಕಂಪ್ಯಾರಿಷನ್ ಮಾಡ್ಕೊಳ್ಳಲ್ಲ. ನನ್ನ ಕ್ವಾಲಿಟೀಸ್ ಏನಿದೆ, ನನ್ನ ಶಕ್ತಿ ಎಬಿಲಿಟಿನೇ ದೇವರು, ಆ ಶಕ್ತಿ ಎಬಿಲಿಟಿನ ನಾ ಡೈಲಿನೂ ಮಾಡ್ಕೊಂಡು ಹೋಗ್ತೀನಿ. ಕರ್ಮ ತಾನಾಗೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದನ್ನ ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ. ಕಂಪೇರ್ ಮಾಡಬೇಡಿ, ಬೇರೆಯವ್ರು ಏನು ಮಾಡ್ತಿದ್ದಾರೆ ಅಥವಾ ಬೇರೆಯವ್ರ ಲೈಫಲ್ಲಿ ಏನಾಗಿದೆ, ಅವ್ರಿಗೆ ಮನೆ ಇಷ್ಟು ಬೇಗ ಸಿಕ್ಬಿಡುತ್ತೆ, ಇಷ್ಟು ಚಿಕ್ಕ ಏಜ್ಗೆ ಮನೆ ಕಟ್ಬಿಟ್ರ, ಇಲ್ಲ. ಅವ್ರು ಅದಕ್ಕೆ ಏನೇನು ಪಟ್ಟಿದ್ದಾರೆ ಕಷ್ಟ, ಅದ್ರ ಇದೇ ಇರುತ್ತೆ, ಅದಕ್ಕೆ ಪೇಷನ್ಸ್ ಬೇರೆ ಇರುತ್ತೆ. ಆ್ಯಂಡ್ ಅವ್ರು ಆ ಪಡ್ಕೊಳಕ್ಕೋಸ್ಕರ ಅವ್ರು ಎಷ್ಟು ಚೇಂಜ್ ಮಾಡ್ಕೊಂಡ್ರು, ಅದು ತುಂಬ ಇಂಪಾರ್ಟೆಂಟ್. ನಾನು ಲೇಸಿಯಾಗೇ ಇದ್ದಿದ್ರೆ, ಆರಾಮ್ ಮಲ್ಕೊಂಡು ಬೆಳಗ್ಗೆ 10 ಗಂಟೆಗೆ ಎದ್ಕೊಂಡು ಹಾಗೆ ಇದ್ದಿದ್ರೆ, ಅದೇ ಬೆಂಗಳೂರು ಇದ್ನಲ್ಲ, ಬೆಂಗಳೂರು ಯೂಶಲಿ ಹಂಗೆ ಇರ್ತಿದ್ದೆ. ಬೆಳಗ್ಗೆ ಆಫೀಸಿಗೆ ಕಳ್ಸಿದ್ರೆ ಸಾಕು, ಮತ್ತೆ ಮಲ್ಕೊಂತಿದ್ದೆ. ಮತ್ತೆ ಆರಾಮಾಗಿ ನಮ್ಮ ಮನೆಯವ್ರು ಬರೋ ಟೈಮಿಗೆ 3 ಗಂಟೆಗೆ ಹೇಳ್ತಿದ್ದೆ, ಟಿವಿ ಎಲ್ಲ ನೋಡ್ಕೊಂಡು ಎದ್ದು ಅವಾಗ ಹೋಗಿ ಅಡುಗೆ ಮಾಡ್ತಿದ್ದೆ. ಆ ಥರ ಇದ್ದೆ. ಹಾಗೆ ಇದ್ದಿದ್ರೆ ಯೂಶಲಿ ಹಾಗೆ ಇರ್ತಿದ್ನೇನು, ಅದೇ ಮನೆಯಲ್ಲಿ ಹಾಗೇನೆ. ಬಟ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲ, ನಾ ಹೀಗಿರಬಾರ್ದು ಅಂತ ಹೇಳ್ಕೊಂಡು ಅದೇ ರೀಸನ್ ಇಲ್ಲಿ ತನಕ ತಂದಿರೋದು. ಸೊ ನೀವು ಏನಾದ್ರು ಚೇಂಜಸ್ ಆಗಬೇಕು ಅಂದ್ರೆ ಬೇರೆಯವ್ರು ನೋಡ್ಬಿಟ್ಟು ಸಂಕಟ ಪಡ್ಕೋಬೇಡಿ. ನನ್ನ ಲೇಸಿನೆಸ್ ಫಸ್ಟ್, ನನ್ನಲ್ಲಿರೋದು ಬ್ಯಾಡ್ ಹ್ಯಾಬಿಟ್ಸ್ನ ತೆಗೆಯೋಣ, ಲೇಸಿನೆಸ್ ತೆಗೆಯೋಣ, ಆ್ಯಂಡ್ ಕೆಟ್ಟದಾಗಿ ಮಾತಾಡೋದು ತೆಗೆಯೋಣ, ಗಾಸಿಪ್ ಮಾಡೋದು ತೆಗೆಯೋದಿನ, ಬೇರೆಯವ್ರ ಬಗ್ಗೆ ಏನಾದ್ರು ತೆಗಳೋದು ತೆಗೆಯೋಣ. ಫಸ್ಟ್ ಇನ್ನೊಬ್ರನ್ನ ಅಪ್ರಿಷಿಯೇಟ್ ಮಾಡಿ. ಯಾರು ನಿಮ್ಗಿಂತ ಜಾಸ್ತಿ ಏನಾದ್ರು ಕೆಲಸ ಮಾಡಿದ್ದಾರೆ, ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅಥವಾ ಅವರು ಏನೋ ಒಂದು ನಿಮಗೇನೋ ತಂದು ಕೊಟ್ಟರು, ಏನೋ ಮಾಡಿದ್ರು, ಅಥವಾ ಏನೋ ಲೈಫಲ್ಲಿ ಏನೋ ಆಗಿದೆ ಅಂತಂದ್ರೆ ಆ ಪರ್ಸನಿಗೆ ಫಸ್ಟ್ ಥ್ಯಾಂಕ್ಫುಲ್ ಆಗಿರಿ. ಅಪ್ರಿಷಿಯೇಷನ್ ಮಾಡೋದು ಕಲೀರಿ. ಬೇರೆಯವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು ಅಂತ ಹೇಳೋದೆಲ್ಲ ಕಲೀರಿ ನೀವು. ಸೊ ನಾನು ಅದನ್ನೇ ಮಾಡ್ತೀನಿ ಯೂಶಲಿ. ಸೊ ಅದು ಏನಾಗುತ್ತೆ, ನಮಗೆ ವಾಪಸ್ ನಾವು ಆ ಎನರ್ಜಿನೂ ಅಟ್ರಾಕ್ಟ್ ಮಾಡ್ತಿರ್ತೀವಿ. ನಾವು ಏನು ಹೇಳ್ತೀವಿ ಜನಕ್ಕೆ, ಅದು ವಾಪಸ್ ಬರುತ್ತೆ. ನಾವು ಕೆಟ್ಟದೇ ಹೇಳ್ತಾ ಇದ್ರೆ, ಅವ್ಳು ಹಂಗೆ ಇವಳು ಹಿಂಗೆ, ಅವ್ಳು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದರೆ ನಮಗೂ ವಾಪಸ್ ಅದೇ ಅಂಟತ್ತೆ. ದಟ್ ಇಸ್ ಅ ಕರ್ಮ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿಯ ಜರ್ನಿ. ಹಿಂಗೆ ಜರ್ನಿ ಮಾಡ್ಕೊಂಡ್ಬಂದಿದ್ದೀನಿ, ಹಂತವಾಗಿ ನೋಡಿದಿರಾ. ಫಸ್ಟ್ ಫೋಟೋ, ಲಾಸ್ಟ್ ಫೋಟೋ. ನಿಮ್ಮ ಲೈಫಲ್ಲೂ ಆಗತ್ತೆ, ನೀವು ಯಾವ ಹಂತದಲ್ಲಿ ಇದ್ದೀರಲ್ಲ, ಬಟ್ ನಿಮ್ಮನ್ನ ನೀವು ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಬೇರೆಯವ್ರನ್ನ ನೋಡಿ ದಯವಿಟ್ಟು ಸಂಕಟ ಪಡ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಡಿ. ನಿಮ್ಮಲ್ಲಿರೋ ಬ್ಯಾಡ್ ಹ್ಯಾಬಿಟ್ಸ್ನ ತೆಗೆದಾಕಿ ಆದಷ್ಟು ಪಾಸಿಟಿವ್. ಒಂದೇ ಸಲ ಬರಲ್ಲ. ಇಟ್ ಟೇಕ್ಸ್ 21 days ಟು ಚೇಂಜ್ ಒನ್ ಹ್ಯಾಬಿಟ್, ಅದರ್ 48 days ಟು ಚೇಂಜ್ ಅನದರ್ ನೇಚರ್, ಹಾಗೆ 90 days, ಹೀಗೆ 365 days ಆದಮೇಲೆ ನಿಮ್ಮಲ್ಲಿ ನಿಮ್ಗೇನೋ ಚೇಂಜಸ್ ಶಕ್ತಿ ಸಿಗ್ತಾ ಹೋಗುತ್ತೆ. ಸೊ ಇದು ನನಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಕ್, ಈ ವೀಕ್ ಸ್ವಲ್ಪ ಬ್ಯುಸಿ ಇದ್ದೀನಿ, ವೀಕೆಂಡು. ಸೊ ನೆಕ್ಸ್ಟ್ ವೀಕಲ್ಲಿ ಬಿಫೋರ್ ವರಮಹಾಲಕ್ಷ್ಮಿ ಹಬ್ಬದ 1 ವಾರ ಮುಂಚೆನೆ ಪೂಜಾ ವಿಧಾನ, ಪೂಜಾದ ಅದನ್ನು ವಿಡಿಯೋನ ನಿಮಗೆ ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೀಗೇ ರಿಯಲ್ ಸ್ಟೋರಿ, ರಿಯಲ್ ಮಿರಾಕಲ್ ಸ್ಟೋರಿ ಆಗಿರ್ಬೋದು, ಮತ್ತು ನನ್ನ ಒಂದು ಸ್ಪಿರಿಚುವಲ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ. ನೀವು ಮೋಟಿವೇಟ್ ಮಾಡಿದ್ರೆ ನನಗೆ ಡೈಲಿನೂ ಎದ್ದು ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ. ಸೊ ನಿಮ್ಮ ಮೋಟಿವೇಶನ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಲೈಕ್ಸು, ಶೇರ್ ಆಗಿರ್ಬೋದು, ನನ್ನ ಕಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಥ್ಯಾಂಕ್ ಯು ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ, ಈ ಸಪೋರ್ಟ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.